ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಗೊತ್ತಿರೋ ರೀತಿ ನಾನು ಸುಮಾರು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ 6 ಗಂಟೆ 6:30 6:15ಗೆ ನನ್ನ ಒಂದು ರೋಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಬ್ಲಾಗಲ್ಲಿ ನನ್ನ ರೋಟೀನ್ ಬಗ್ಗೆ, ನನ್ನ ಒಂದು ಡೈಲಿ ಬ್ಲಾಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನಿಮ್ಮ ಜೊತೆ ನಾನು ಮಾತಾಡೋಣ ಅಂತ ಬಂದಿದ್ದೀನಿ. ಯಾವ ವಿಷಯ ಅಂದರೆ ಯೂಟ್ಯೂಬ್ ಬಗ್ಗೆನೇ ಒಂದಿಷ್ಟು ಮಾಹಿತಿಗಳನ್ನ, ನನಗೆ ಗೊತ್ತಿರುವಂಥ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ನಾನು ಯಾಕೆ ಮಾಡಿದೆ? ಸೊ ಇದರಿಂದ ನಿಜವಾಗ್ಲೂ ಯೂಸ್ ಆಗುತ್ತಾ? ಇದರಿಂದ ನಿಜವಾಗ್ಲೂ ಪೇಮೆಂಟ್ ಬರುತ್ತಾ? ಯಾವ ಆಸೆಯಲ್ಲಿ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿದೆ? ಯಾಕೆ ಇತ್ತೀಚೆಗೆ ಯೂಟ್ಯೂಬ್ ಚಾನಲ್ ಮೇಲೆ ಅದು ಸ್ಟಾರ್ಟಿಂಗ್ ಇದ್ದ ಎನರ್ಜಿ ಬರ್ತಾ ಬರ್ತಾ ಕಡಿಮೆ ಆಗಿಬಿಡುತ್ತೆ? ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಚಾನಲ್ ಮಾಡಿದ ಉದ್ದೇಶ ಏನಂದರೆ, ಸೊ ನಾನು ಒಂದು ಫ್ರೀ ಟೈಮಲ್ಲಿ ನಾನು ಆಲ್ಮೋಸ್ಟ್ ಆಲ್ ಒಂದು ಬ್ಲಾಗ್ಗಳನ್ನ ನೋಡ್ಕೊಂಡು ಬರ್ತಾಯಿದ್ದೆ. ಒಬ್ಬರು ಅವರು ಇವಾಗ ಅವ್ರದ್ದು ಬ್ಲಾಗ್ನ ನೋಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ ನಾನು ಅವ್ರ ಬ್ಲಾಗ್ನ ನೋಡುವಾಗ ಸೊ ಅವರು 1 ಇಯರ್ ಅವ್ರದ್ದು ಯೂಟ್ಯೂಬ್ ಜರ್ನಿನ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅವರು ಕಂಪ್ಲೀಟ್ 1 ಇಯರ್ ಆಗಿದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ ಒಂದು ವಿಡಿಯೋನ ನೋಡಿದೆ. ಅದರಲ್ಲಿ ಸುಮಾರು ಮೋಟಿವೇಶನ್ ಆಗಿ ಅವ್ರು ಮಾತಾಡಿದರು. ಅದನ್ನೆಲ್ಲ ನೋಡಿಬಿಟ್ಟು ನನಗೂ ಚಾನಲ್ ಸ್ಟಾರ್ಟ್ ಮಾಡಬೇಕು, ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಮಾಡಬೇಕು. ಮನೆಯಲ್ಲೇ ನನಗೆ ಗೊತ್ತಿರುವಂತಹ ಯಾವುದೇ ಆಗಲಿ, ನನಗೆ ಗೊತ್ತಿರುವಂತಹ ಅಡುಗೆ ಆಗಲಿ, ನನಗೆ ಬರುವಂಥ ಕೆಲಸ ಆಗಲಿ, ಅದನ್ನು ಮಾತ್ರ ನಾನು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋದು. ನನಗೆ ಈ ಕೆಲಸ ಬರೋದಿಲ್ಲ, ಯಾವುದು ನನಗಷ್ಟು ನೀಟಾಗಿ ನನಗೇ ಬರೋದಿಲ್ಲ ಅನ್ನೋದನ್ನು ನಾನು ಕಂಪ್ಲೀಟಾಗಿ ನಾನು ಯಾವುದನ್ನು ಅಪ್ಲೋಡ್ ಮಾಡೋದಿಲ್ಲ. ಅಡುಗೆ ಆದರೂ ಅಷ್ಟೇ, ಅದು ನನಗೆ ಅದಕ್ಕೆ ನೀಟಾಗಿ ಬರಬೇಕು. ಅದನ್ನು ನಮ್ಮ ಮನೇಲಿ ನೋಡಿಬಿಟ್ಟು ಟೇಸ್ಟ್ ನೋಡಿ ಅದನ್ನು ಇಷ್ಟಪಟ್ಟು ತಿನ್ನಬೇಕು. ಸೊ ಆವಾಗಲೇ ಅದು ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅದು ನನಗೇ ಅದು ಆ ಅಡುಗೆ ಬರೋದಿಲ್ಲ, ಯಾವುದೋ ಒಂದು ಕೆಲಸ ನನಗೆ ನೀಟಾಗಿ ಬರೋದಿಲ್ಲ, ಅದನ್ನು ಜನಗಳಿಗೆ ತಿಳಿಸೋದು ತಪ್ಪಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಕೆಲಸನ ನಾನು ಇನ್ನೊಬ್ಬರಿಗೆ ಹಂಚ್ಕೋಬೇಕು ಅನ್ನೋ ಆಸೆಯಿಂದ ಯೂಟ್ಯೂಬ್ ಚಾನಲ್ನ ಮಾಡಿದೆ ಅಷ್ಟೇ. ಮತ್ತು ನನ್ನ ಫ್ರೀ ಟೈಮಲ್ಲಿ ನನಗೇನಾದರೂ ಮಾಡಬೇಕಂತ ಆಸೆ ಇತ್ತು. ಸೊ ಆ ಒಂದು ನನಗೆ ಕೆಲಸ ಇಲ್ಲ ಅಂತಲ್ಲ, ತುಂಬಾ ಕೆಲಸ ಇದ್ದರೂ ಕೂಡ ನನ್ನ ಫ್ರೀ ಟೈಮಲ್ಲಿ ಏನಾದರೂ ಮಾಡ್ಕೋಬೇಕು ಅನ್ನೋ ಆಸೆಯಿಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಅದರದ್ದೇ ಆದ ಕೆಲವೊಂದು ರೂಲ್ಸ್ಗಳು, ರೆಗ್ಯುಲೇಷನ್ಗಳು ಇದ್ದಾವೆ. ಚಾನಲ್ ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ನಮಗೆ ಯೂಟ್ಯೂಬಿಂದ ದುಡ್ಡು ಬರಬೇಕು ಅಂದರೆ ಸೊ ನಮಗೆ ಫಸ್ಟ್ ರೂಲ್ಸ್ ಏನು ಅಂದರೆ 1,000 ಸಬ್ಸ್ಕ್ರೈಬರು 4,000 ವಾಚ್ ಅವರ್ ಆಗಬೇಕು. ನಮ್ಮ ಒಂದು ಚಾನಲ್ ವೀಡಿಯೋಸ್ ಅಷ್ಟೊತ್ತು ರನ್ ಆಗಿರಬೇಕು, ಅಷ್ಟು ಸಬ್ಸ್ಕ್ರೈಬರ್ ನಮಗೆ ಬಂದಿರಬೇಕು. ಇದು ಯೂಟ್ಯೂಬ್ ರೂಲ್ಸು. ಇದು ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ಚಾನಲ್ ಮಾಡೋ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಇದು ವೀಡಿಯೋಸ್ಗಳನ್ನ ನಾವು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಯಾಕೆ ಮನಸ್ಸು ಅಂದರೆ, ಯಾಕಪ್ಪ ಮಾಡಿದ್ವಿ ಯೂಟ್ಯೂಬ್ ಚಾನಲ್, ಯಾಕೆ ಇದೆಲ್ಲ ಮಾಡಿದ್ವಿ, ಸುಮ್ಮನೆ ಇದ್ದಿದ್ರಾಯ್ತು ಅಂತ ಯಾಕೆ ಅನಿಸುತ್ತೆ ಅಂದರೆ, ನಾವು ಯಾವುದೇ ಥರ ವೀಡಿಯೋಸ್ ಮಾಡಿದ್ರೂ ಕೂಡ ವ್ಯೂಸ್ ಬರಲ್ಲ. ಸೊ ಪ್ರತಿಯೊಬ್ಬರಿಗೂ ಇದೇ ಪ್ರಾಬ್ಲಮ್ಮು, ನನಗೂ ಕೂಡ ಇದೇ ಪ್ರಾಬ್ಲಮ್ಮು. ನಾವು ಸುಮಾರು ಹೊತ್ತು ವೀಡಿಯೋಸ್ನ ಮಾಡಿರ್ತೀವಿ, ಎಡಿಟ್ ಮಾಡಿರ್ತೀವಿ, ಒಂದು ವೀಡಿಯೋಸ್ಗೆ ತುಂಬ ಟೈಮ್ ಕೊಟ್ಟಿರ್ತೀವಿ, ಆದರೆ ವ್ಯೂಸ್ ಬರಲ್ಲ. ಅದು ಪ್ರಾಬ್ಲಮ್ಮು. ಅದರಿಂದ ನಮಗೆ ಎಷ್ಟೇ ಮಾಡಿದ್ರೂ ವ್ಯೂಸ್ ಬರಲ್ಲ. ಏನಕ್ಕೆ ಮಾಡಬೇಕು ಅಂತ ನಮಗಲ್ಲಿ ಮೈಂಡ್ ಫಿಕ್ಸ್ ಆಗಿಬಿಡುತ್ತೆ. ತುಂಬ ಶ್ರಮಪಟ್ಟರು ವ್ಯೂಸ್ ಬರಲ್ಲ ಅಂತೇಳ್ಬಿಟ್ಟು ಅದಕ್ಕೆ ನಾವು ಸ್ಟಾರ್ಟಿಂಗಿದ್ದ ಎನರ್ಜಿ ಬರ್ತಾ ಬರ್ತಾ ಲೋ ಆಗಿಬಿಡುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇದೇ ಆಗೋದು. ಆದರೆ ನಾವು ಈ ತಪ್ಪನ್ನು ಮಾಡಬಾರ್ದು. ನಾವು ಎಷ್ಟೇ ವ್ಯೂಸ್ ಬರಲಿ, ರೆಗ್ಯುಲರ್ ವೀಡಿಯೋಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವುದಾದ್ರೂ ಒಂದು ವೀಡಿಯೋಸು ರೀಚ್ ಆದರೆ ಸಾಕು, ಪಬ್ಲಿಕ್ ಆದರೆ ನಮ್ಮ ಚಾನಲ್ ರೀಚ್ ಆಗುತ್ತೆ. ಸೊ ಇದನ್ನು ಎಲ್ಲರೂ ತಿಳ್ಕೊಬೇಕು. ಸೊ ನಾನು ಇದನ್ನೇ ಮನಸ್ಸಲ್ಲಿ ತಿಳ್ಕೊಂಡ್ರು ಕೂಡ ನಾನು ರೆಗ್ಯುಲರ್ ವೀಡಿಯೋಸ್ ಹಾಕಲ್ಲ. ಕೆಲವೊಂದು ಪರ್ಸ್ನಲ್ ಕೆಲಸ ಇರುತ್ತೆ, ಇನ್ನೂ ಏನೋ ನಮಗೆ ಬ್ಯುಸಿ ಇರುತ್ತೆ, ನಮ್ಗೆ ಹಾಕೋಕ್ಕಾಗಲ್ಲ, ಇದೆಲ್ಲ ಇರುತ್ತೆ. ಆದರೆ ಪ್ರತಿಯೊಬ್ಬರು ಕೂಡ ಡೈಲಿ ವೀಡಿಯೋಸ್ ಹಾಕಬೇಕು. ಆದಷ್ಟು ಲಾಂಗ್ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡಬೇಕು. ಅಂದರೆ ಮಿನಿಮಮ್ ಮಾನಿಟೈಸೇಷನ್ ಆಗದೇ ಇರೋ ಚಾನಲಲ್ಲಿ ನಾವು 1 ನಿಮಿಷ 2 ನಿಮಿಷ ವೀಡಿಯೋ ಹಾಕಿದ್ರೆ ಅದು ಯಾವುದೇ ಕಾರಣಕ್ಕೂ ವಾಚ್ ಅವರ್ ಕಂಪ್ಲೀಟ್ ಆಗೋಲ್ಲ, ಜಾಸ್ತಿ ಬರೋದು ಇಲ್ಲ. ಮಿನಿಮಮ್ ಅಂದರೆ 10 ನಿಮಿಷ ವೀಡಿಯೋನಾದರೂ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ರೆಗ್ಯುಲರ್ ನಾವು 10 ನಿಮಿಷ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದ್ರೆ, ಆದಷ್ಟು ಸ್ಕಿಪ್ ಮಾಡಿ ನೋಡಿದ್ರೂ ಒಂದು 10 ನಿಮಿಷದಲ್ಲಿ 5 ನಿಮಿಷ ವೀಡಿಯೋಸ್ ರನ್ ಆದರೆ ಸಾಕು, ವಾಚ್ ಅವರ್ ಬರುತ್ತೆ. ಹಾಗೆಯೇ ನಾವು ಲೈವ್ಗಳನ್ನು ಕೂಡ ಮಾಡಬೇಕಾಗುತ್ತೆ. ಲೈವು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಯಾವುದೋ ಒಂದು ವೀಡಿಯೋ ನಮಗೆ ರೀಚ್ ಆಗಿಬಿಟ್ರೆ ಲೈವ್ ಅವಶ್ಯಕತೆಯೇ ಇರೋದಿಲ್ಲ. ಆದರೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ನಾವು ಲೈವ್ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ಸಣ್ಣ ಯೂಟ್ಯೂಬರ್ದು ಯಾವುದೇ ವೀಡಿಯೋ ಬೇಗ ರೀಚ್ ಆಗಲ್ಲ.
1 ವರ್ಷ ಆದಮೇಲೆ ನಾವು ಮಾಡ್ಕೊಂಡಿರೋ ವಾಚ್ ಅವರ್ ಲೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಮಗೆ ಇನ್ನೂ ಎನರ್ಜಿ ಲೆವೆಲ್ ಕಡಿಮೆ ಆಗಿಬಿಡುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇದೇ ಆಗುತ್ತೆ. ಯಾಕೆಂದರೆ 1 ವರ್ಷದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತಾರೆ. ಅವ್ರಿಗೆ ಅಷ್ಟು ಅದರಲ್ಲಿ ಸ್ವಲ್ಪ ಒಂದಿಷ್ಟು ವಾಚ್ ಅವರ್ ಅಂತ ಬಂದಿರುತ್ತೆ. ಅದು 1 ಇಯರ್ ಆದಮೇಲೆ ಲೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇನ್ನೂ ಕೂಡ ಎನರ್ಜಿ ಲೆವೆಲ್ ತುಂಬ ಕಡಿಮೆ ಆಗಿಬಿಡುತ್ತೆ. ಎಷ್ಟು ಕಷ್ಟ ಬಿದ್ದು ಅದಕ್ಕೆ ಚಾನಲ್ಗೆ ಅಂತ ಟೈಮ್ ಕೊಟ್ಟು ಎಷ್ಟೆಲ್ಲ ಮಾಡಿರ್ತಾರೆ. ಇದ್ದಕ್ಕಿದ್ದಂತೆ ವಾಚ್ ಅವರ್ ಲೆಸ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಒಂದೊಂದು ಅವರು ಕೂಡ ತುಂಬ ಶ್ರಮಪಟ್ಟು ವೀಡಿಯೋಸ್ ಹಾಕಿ ಕೆಲವೊಂದು ತುಂಬ ಹೊತ್ತು ಲೈವ್ ಮಾಡಿ ಕುತ್ಕೊಂಡು ಇದರೆಲ್ಲ ಶ್ರಮಪಟ್ಟು ಮಾಡಿರ್ತಾರೆ. ಆಮೇಲೆ ಲೆಸ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಆಟೋಮೆಟಿಕ್ ಬೇಜಾರಾಗೋಗುತ್ತೆ. ವೀಡಿಯೋಸ್ ಹಾಕೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಇದು ಎಲ್ರಿಗೂ ಆಗೋ ಪ್ರಾಬ್ಲಮ್ಮು. ಸೊ ನಾನು ಕೂಡ ನಂದು ಇನ್ನೊಂದು ಚಾನಲಲ್ಲಿ ಲೆಸ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ವೀಡಿಯೋಸ್ ಕೂಡ ನಾನು ಹಾಕ್ತಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಇದೇ ಪ್ರಾಬ್ಲಮ್. ಎಷ್ಟೇ ಕಷ್ಟ ಬಿದ್ದು ಮಾಡಿದ್ರು ಎಲ್ಲೋ ಒಂದು ಈ ಥರ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಆದರೆ ರೆಗ್ಯುಲರ್ ಆದಷ್ಟು ವೀಡಿಯೋಸ್ ಹಾಕಿ ಅದರಲ್ಲಿ ನಾವು ಪೇಮೆಂಟ್ ತೊಗೊತೀವೋ ಬಿಡ್ತೀವೋ ಸೆಕೆಂಡ್ರಿ. ಯೂಟ್ಯೂಬ್ ಚಾನಲ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಫಸ್ಟು ನಾವು ಅಂದ್ಕೊಂಡಿರ್ತೀವಲ್ವ, ಅದೇ ಒಂದು ಎನರ್ಜಿಲಿ ನಾವು ಮುಂದುವರೆಯೋಣ. ಅದು ನಮಗೆ ನಿಜವಾಗ್ಲೂ ಯೂಟ್ಯೂಬಿಂದ ಪೇಮೆಂಟ್ ಬರೋದಿದೆ, ಅದರಿಂದ ನಾವು ನಿಜವಾಗ್ಲೂ ನಮಗದು ಬರಬೇಕು ಅನ್ನೋದಿದ್ರೆ ಯಾರಿಂದನೂ ತಪ್ಸೋಕ್ಕಾಗಲ್ಲ. ನಾವು ಯಾವುದೇ ಒಂದು ರೀಸನ್ ಹೇಳಿ ನಮ್ಗೆ ಅದಾಯಿತು ಇದಾಯಿತು ಅಂತ ರೀಸನ್ ಹೇಳಿ ನಾವು ಬಿಡ್ಕೊಬೋದು. ಆದರೆ ಒಂದಲ್ಲ ಒಂದಿನ ನಾವು ಗುರಿನ ತಲುಪ್ತೀವಿ ಅಂತ ಅಂದ್ಕೊಂಡಾದರೂ ಮಾಡ್ಬೋದಲ್ಲ. ಎಲ್ಲರೂ ಅಷ್ಟೇ, ಎಷ್ಟೇ ಈಸಿಯಾಗಿ ನಾವು ಯೂಟ್ಯೂಬರ್ ಆಗೋಕ್ಕಾಗಲ್ಲ. ಯಾವುದೇ ಇದೊಂದೇ ಕೆಲಸ ಅಲ್ಲ, ಯಾವ ಕೆಲಸನೂ ಅಷ್ಟೇ ನಾವು ಈಸಿಯಾಗಂತೂ ಮಾಡೋಕ್ಕಾಗಲ್ಲ. ಎಲ್ಲದರಲ್ಲೂ ಶ್ರಮ ಬೀಳಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಕೂಡ ನಮ್ಮ ಒಂದು ಕೈಲಾಗಿದ್ದ ಶ್ರಮ ಬೀಳಬೇಕಾಗುತ್ತೆ. ಸುಲಭವಾಗಿ ಯಾವ ಕೆಲಸನೂ ಕಲಿಯೋಕ್ಕೂ ಆಗಲ್ಲ. ನಾವು ಎಷ್ಟು ಶ್ರಮ ಬೀಳ್ತೀವೋ ಅದ್ರ ಮೇಲೆ ನಮಗೆ ದೇವರು ಫಲ ಕೊಡ್ತಾನೆ ಅಂತ ಅಂದ್ಕೋಬೇಕು. ಯಾವುದನ್ನು ಅಷ್ಟೇ ದೇವ್ರ ಮೇಲೆ ಭಾರನ ಹಾಕಬೇಕು. ಅಂದರೆ ಪ್ರತಿಯೊಂದು ನಾವು ಶ್ರಮನ ಪಡ್ದೇ ಎಲ್ಲನೂ ದೇವ್ರ ಮೇಲೆ ಭಾರ ಹಾಕಿದ್ರೆ ಖಂಡಿತವಾಗ್ಲೂ ನೆರವೇರಲ್ಲ ಯಾವುದೇ ಕೆಲಸ ಆಗಲಿ. ಸೊ ನಾವು ಮಾಡಬೇಕಾಗುತ್ತೆ, ಅದನ್ನ ಫಲನ ದೇವ್ರಿಗೆ ಬಿಡಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಕೂಡ ರೆಗ್ಯುಲರ್ ವೀಡಿಯೋಸ್ನ ಹಾಕಿ, ಆದಷ್ಟು ರೆಗ್ಯುಲರ್ ವೀಡಿಯೋಸ್ನ ಹಾಕಿ ನಿಮಗೆ ಗೊತ್ತಿರೋ ಕಂಟೆಂಟ್ನೇ ಮಾಡಿ ಆದಷ್ಟು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದು 1 ಇಯರ್ ಒಳಗೆ ಕಂಪ್ಲೀಟ್ ಮಾಡ್ಕೋಬೇಕು. ಯೂಟ್ಯೂಬರ್ ಚಾನಲ್ ಮಾಡೋರು ಇದನ್ನೇ ಎಡ್ವರ್ಟ್ ಮಾಡ್ತೀರಾ. 1 ಇಯರ್ ಒಳಗೆ ಪ್ರತಿಯೊಂದು ಕಂಪ್ಲೀಟ್ ಮಾಡಿಕೊಂಡ್ರೆ ನಮಗೆ 1 ಇಯರ್ ಆದಮೇಲೆ ವೀಡಿಯೋಸ್ ಹಾಕ್ಕೊಂಡು ಹೋದರೆ ರೀಚ್ ಆದರೆ ನಮ್ಮ ಚಾನಲ್ ರೀಚ್ ಆಗುತ್ತೆ. ಸೊ ಅದರೂ ಕೂಡ ಅದೃಷ್ಟ ಇರಬೇಕು. ಈ ಒಂದು ಮಾಹಿತಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನಗೆ ಗೊತ್ತಿರೋದು ಅಲ್ಪ ಸ್ವಲ್ಪನ ನಾನು ಹೇಳಿದ್ದೀನಿ. ಸೊ ಈ ಒಂದು ಬ್ಲಾಗಲ್ಲಿ ನಾನು ಡೈಲಿ ರೋಟೀನ್ ಬ್ಲಾಗ್ ಮಾಡಿದ್ದೆ, ಬಟ್ ಅದ್ರ ಬಗ್ಗೆ ನನಗೆ ಯಾವುದೇ ಎಕ್ಸ್ಪ್ಲೇನ್ ಮಾಡಿಲ್ಲ. ನಿಮ್ಮ ಜೊತೆ ಮಾತಾಡೋಣ ಅಂತಲೇ ಬಂದಿದ್ದು. ಆ ವಿಡಿಯೋನೇ ನೋಡಿಕೊಂಡು ನಾನು ಫೇಸ್ ವಿಡಿಯೋನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲಿ ನಿಮಗೆ ನನಗೆ ಗೊತ್ತಿರೋ ಯೂಟ್ಯೂಬ್ ಬಗ್ಗೆ ಮಾಹಿತಿನ ತಿಳಿಸಿದ್ದೀನಿ. ಸೊ ಕೆಲವೊಬ್ಬರು ಯೂಟ್ಯೂಬ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.